ಅತ್ತೆ. ಬಂದೆ ಆರ್ತಿ. ನೋಡಮ್ಮ, ಬೇಳೆ ಬಾತ್ಗೆ ಒಗ್ಗರಣೆ ಹಾಕಿದ್ದೀನಿ. ಪಾಯಸಕ್ಕೂ ಅಷ್ಟೇ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಎಲ್ಲ ಸರಿಯಾಗಿದೆ, ನೋಡ್ಕೊಂಬಿಡು. ತುಂಬ ಥ್ಯಾಂಕ್ಸ್ ಅತ್ತೆ. ಇನ್ನು ನಿಮ್ಮ ಪಾಲಿ ಕರ್ತವ್ಯ ಮುಗೀತಲ್ವಾ? ಅಯ್ಯೋ, ಇನ್ನೂ ಎಲ್ಲಿ ಬಂತಮ್ಮ? ನೀನು ಎಲ್ಲ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನನ್ನ ಕರ್ತವ್ಯ ಮುಗಿಯುತ್ತೆ. ನಾನು ಯಾಕತ್ತೆ? ಅತ್ತೆ ಇದಾರಲ್ಲ. ಅಯ್ಯೋ, ಅಲ್ಲಿವರೆಗೂ ಇದನ್ನೆಲ್ಲ ಕಾಯೋ ಅಂತ ಕೆಲಸ ನನಗೆ ಕೊಡ್ಬೇಡಮ್ಮ. ಹದ್ಗಳು ಕಾಯ್ತಾ ಇರ್ತವೆ ಹಾಳು ಮಾಡೋಕ್ಕೆ. ಏನಂದ್ರಿ? ಏನಿಲ್ಲ, ಅದಕ್ಕೆ ಜಡ್ಜ್ ಮಾಡೋದು ನಿನ್ನ ಕೈ ರುಚಿನ ಅಲ್ವಾ? ನಾನೇನಿದ್ರು ನಿನ್ನ ಅಸಿಸ್ಟೆಂಟ್ ಅಷ್ಟೇ. ಅದಕ್ಕೆ ನಾನು ನಿನಗೆ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ ಆರ್ತಿ. ಅದು ಹೇಗತ್ತೆ? ಈಗ ನೀನೆಲ್ಲ ಐಟಮ್ ಚೆಕ್ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ತಗೋ. ನಾನು ಯಾಕತ್ತೆ? ಇಲ್ಲ ಪರಿಮಳ ಅಕ್ಕನೋ ಇಲ್ಲ ಗಂಡಸರು ಯಾರಾದರೂ? ಅಯ್ಯೋ, ಪರಿಮಳ ಬರಲ್ಲ ಕಣೆ. ಅಂದ್ರೆ ಆ ಗಂಡಸರಿಗೆ ಏನ್ ಗೊತ್ತಾಗತ್ತೆ ಅಡಿಗೆ ರುಚಿ ಎಲ್ಲ? ನೀನ್ ತಗೋ, ನಾ ಹೇಳ್ತೀನಿ. ಅತ್ತೆ ಬೇಡ. ತಗೋ ಆರ್ತಿ, ನೋಡ್ ಆರ್ತಿ. ಹೇಗಿದೆ? ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದ್ಯಾ? ಸೂಪರ್ ಅತ್ತೆ, ಚೆನ್ನಾಗಿದೆ. ಪಾಯಸನ ನೋಡ್ಬಿಡು ಹಂಗೆ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ ಅತ್ತೆ. ನೈಸ್. ನಿಜವಾಗ್ಲೂ ಚೆನ್ನಾಗಿದೆ ತಾನೇ? ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ. ಅಪ್ಪ, ಅಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ನೋಡ್ಕೊಂಬಿಡಮ್ಮ, ಎಲ್ಲ ನಿನ್ ಸೊಪರ್ದಕ್ಕೆ ಕೊಟ್ಟಿದ್ದೀನಿ ಆಯ್ತಾ? ಇನ್ ನನ್ನ ಜವಾಬ್ದಾರಿ ಇಲ್ಲ, ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ಇನ್ನೂ ಡೆಕೋರೇಷನ್ ಕೆಲಸ ಬೇರೆ ಇದೆ. ಈ ಹಬ್ಬಗಳು ಯಾಕಾದ್ರೂ ಬರುತ್ತೋ, ಹೆಣ್ಮಕ್ಳಿಗೆ ಪುರ್ಸತ್ತೆ ಇರಲ್ಲ. ಇದೆಲ್ಲ ಜೋಪಾನ. ಸರಿ, ನೀವು ನೋಡ್ಕೊಳ್ಳಿ. ಹೆದರ್ಬೇಡ ಸಾಕ್ಷಿ, ನಾವು ಕೆಟ್ಟೋರಿಗೆ ಕೆಟ್ಟದ್ ಮಾಡ್ತಾ ಇದೀವಿ. ದೇವರು ನಮ್ ಜೊತೆನೆ ಇರ್ತಾನೆ. ಹೌದಾ? ಶೋರ್ ಶೋರ್. ಇದ್ರಲ್ಲಿ ಏನಿದೆ? ಕೋಸಂಬರಿ. ಇದ್ರಲ್ಲಿ ಏನಿದೆ? ಹೈಗ್ರೀವ. ಇದಕ್ಕೆ ನೀರಕಣ. ಹಾ, ನಿಂಗೆ ಸ್ವೀಟ್ ಇಷ್ಟ ಅಲ್ವಾರ? ಇಲ್ಲ ಅಪ್ಪ, ನಂಗೆ ಸ್ವೀಟ್ ಕಂಡ್ರೆ ಇಷ್ಟನೇ ಇಲ್ಲ. ಹಾಗಾದ್ರೆ ನೀನ್ ಇದಕ್ಕೆ ಹಾಕು. ಹಾ, ಕೊಡು. ಹಾಕು, ಇನ್ನ ಹಾಕು, ಹಾಕು. ಕರಿ. ತಗೋ ಪ್ಲೇಟ್ ಮುಚ್ಚು. ಹೋಗೋಣ. ಯಾರು ಇಲ್ಲ, ಬಾರೆ. ಆಗ್ಲಾ? ಬೇಗ ನೋಡ್ತಿದಾರ ನೋಡೇ. ಬಿಸಿ ಬೆಳೆ ಬಂತು. ಪರಿಮಳ, ಬನ್ರಿ ಇಲ್ಲಿ. ನೀವಿಬ್ರು ಅಡ್ಗೆ ಎಲ್ಲ ಮಾಡಿದಾಯ್ತಾ? ನಮ್ದಾಗಿರ್ಲಿ, ನೀವ್ಯಾಕೆ ಡಬಲ್ ಗೇಮ್ ಮಾಡ್ತಿರೋದು? ಡಬಲ್ ಗೇಮ್ ಅಲ್ಲ ಅಕ್ಕ, ಪಾರ್ಟಿ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕೇಳಿ. ಹಾ, ನಾನಾ? ಇಲ್ವಲ್ರೇ? ಏನಿಲ್ವಲ್ಲ, ತರಕಾರಿ ಹೆಚ್ಚಿಕೊಟ್ಟಿದ್ದೇನು, ನೀರಿನ ಹದ ಹೇಳ್ಕೊಟ್ಟಿದ್ದೇನು, ಶಾವ್ಗೆ ಹುರ್ಕೊಟ್ಟಿದ್ದೇನು. ಅಯ್ಯೋ, ಅದನ್ನ ಏನು ಅಂತ ಹೇಳಿ. ಅದೇ ಏನು ಅಂತ ಹೇಳಿ. ಹೇಳಿಲ್ಲ ಅಂದ್ರೆ ಅಡ್ಗೆ ಹಾಳು ಮಾಡೋ ಐಡಿಯಾ ಕೊಟ್ಟಿದ್ದೆ ನೀವು ಅಂತ ಅತ್ತೆಗೆ ಹೇಳ್ತೀನಿ ಅಷ್ಟೇ. ನೀವೇನ್ರಿ ಹೇಳೋದು? ಈಗಾಗ್ಲೇ ಅತ್ತಿಗೆಗೆಲ್ಲ ವಿಷಯನೂ ಗೊತ್ತಾಗಿದೆ. ಇಲ್ದೇ ಇದ್ರೆ ನಾನ್ ಯಾಕೆ ಆರ್ತಿಗೆ ಹೆಲ್ಪ್ ಮಾಡ್ಲಿ ಹೇಳಿ? ಅತ್ತೆಗೆ ವಿಷಯ ಗೊತ್ತಾಗೋದಕ್ಕೂ ನೀವು ಆರ್ತಿಗೆ ಹೆಲ್ಪ್ ಮಾಡೋದಕ್ಕೂ ಏನ್ ಸಂಬಂಧ? ಅಯ್ಯೋ, ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ಅತ್ತಿಗೆಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಗ್ಬಿಟ್ಟು ನನ್ನನ್ನು ಕರೆದು ನೀನು ಆರ್ತಿಗೆ ಹೆಲ್ಪ್ ಮಾಡಬೇಕು ಅಂತ ತಾಕೀತ್ ಮಾಡಿದ್ದಾರೆ. ಈಗ ನಾವು ಆರತಿ ಮಾಡಿರೋ ಅಡುಗೆ ಕೆಡಿಸ್ಬಿಟ್ರೆ ಆಮೇಲೆ ಎಲ್ಲ ನಮ್ಮ ಮೇಲೆ ಬರುತ್ತೆ ಕಣೆ. ಅದಕ್ಕೆ ಪ್ಲೀಸ್
ಅವಳ ಅಡುಗೆನ ಹಾಳು ಮಾಡಬೇಡಿ. ನೀವಿಬ್ರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಅಡುಗೆ ಮಾಡಿ ಶಾಬಾಸ್ ಅನ್ಸ್ಕೊಳ್ಳಿ. ಹಾ, ಆಲ್ ದಿ ಬೆಸ್ಟ್. ನಾವೀಗಾಗಲೇ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಅದೇ ಅದೇ ಚಿತ್ತವಾಗಿ ಒಂದು 5 ನಿಮಿಷ ನಿಂತ್ಕೊಳ್ಳೋ. ಬೇಗ ಅಂದ್ರೆ ಇದೇನು ಟೀ ಶರ್ಟು ಜೀನ್ಸಾ ಬೇಗ ಮಾಡೋದಕ್ಕೆ? 1 ನಿಮಿಷ ಇರು. ನೋಡು, ಇದು ಲಾಸ್ಟು ಆಗೋಯ್ತು. ಹಾಗೆ ಹಿಡ್ಕೊ. ಸಾಕ್ಷಾತ್ ರಾಮಚಂದ್ರನ್ ತರ ಕಾಣಿಸ್ತಾ ಇದೆಯಾ? ಯಾಕೇನಾಗ್ತದ್ಯಾ? ರಾಮ ಏನ್ ಸ್ಪೆಕ್ಸ್ ಹಾಕೋತಾನ? ರಿಯಲ್ ರಾಮ ನೋಡ್ದಂಗ ಆಡ್ಬೇಡ. ರಿಯಲ್ ರಾಮ ನೋಡಿದ್ದೀನಿ, ಅದಕ್ಕೇನಂತ? ಸಾಕ್ಷಿ, ಆದಿ ರಾಮ ಎಲ್ಲಾದ್ರೂ ಜಗಳ ಆಡ್ತಾನ? ಅಪ್ಪ, ರಾಮಂಗೆ ಈ ತರ ತಂಗಿ ಇರ್ಲಿಲ್ಲ, ಬರೀ ಬ್ರದರ್ಸ್ ಇದ್ರು. ಅದಕ್ಕೆ ಬಾಯ್ಸ್ ಆರ್ ದ ಬೆಸ್ಟ್. ನೋ, ಗರ್ಲ್ಸ್ ಆರ್ ದಿ ಬೆಸ್ಟ್. ಬಾಯ್ಸ್, ಗರ್ಲ್ಸ್. ಸಾಕು. ಈ ಫೋಟೋ ಸೆಷನ್ 1 ನಿಮಿಷ ಹಾಗೆ ಇರು. ಆದಿ ಪೋಸ್ ಆದಿ. ಅಪ್ಪ, ವೆರಿ ಟಯರ್ಡ್. ರಾಮ ಟಯರ್ಡ್ ಆಗ್ತಾನ? ಅಪ್ಪ, ಇವಳನ್ನ ಇಗ್ನೋರ್ ಮಾಡೋಣ. ಗರ್ಲ್ಸ್ ಆರ್ ವೆರಿ ಫಸಿ. ಹೇಯ್, ಹಾಗೆ ಹೇಳ್ತಾರೇನೋ? ಸಾರಿ ಕೇಳು. He doesn't need to tell sorry. He's my sweet brother. ಹೌದು ಅಪ್ಪ, she is my sweet sister. You both are my sweet kids. ಸರಿ, ಈಗ ಬಿಲ್ಲು ಬಾಣ ಹಿಡ್ಕೊಂಡು ಹೇಗೆ ಹೋಗೋದು ಅಂತ ನಾನು ತೋರಿಸ್ಲಾ? ಯಾಕ್ರೋ? ಅಪ್ಪ, ನೀವ್ ನಡೆದ್ರೆ ರಾಮನ್ ತರ ಹಿಡಿತಾ ಇದ್ದೀರಾ ಅಂತ ಗೊತ್ತಾಗೋದೇ ಇಲ್ಲ. ಇರಿ, ನಾನ್ ತೋರಿಸ್ತೀನಿ. ಬಿಳು ಬಾಣ ತೊಮನಿ. ಹಾ, ತೊಮನಿ. ಸರಿನಪ್ಪ. ಹಾಕಿ. 1 ನಿಮಿಷ ಸರ್, ಕೆಳಗಡೆ ಹೇಳಿರಿ. ಒತ್ಕೊಡಿ. ತೋರ್ಸ್ಲಾ? ನಿಜವಾದ ರಾಮನ್ ತರನೇ ಓಡ್ತೀಯಲ್ಲ ನೀನು. ಸೂಪರ್ ತಾನೆ? ಸೂಪರ್. ಪ್ರಸಾದ ರೆಡಿ ಆಗಿದ್ರೆ ಪೂಜೆ ಮಾಡೋಣಮ್ಮ. ಎಲ್ಲ ರೆಡಿ ಆಗಿದೆ ಅಮ್ಮ, ಪೂಜೆ ಮಾಡ್ಬೋದು. ರಾಮನವಮಿ ಗಂಡ್ಮಕ್ಳ ಹಬ್ಬ. ಗಂಡ್ಮಕ್ಳು ಪೂಜೆ ಮಾಡಿದ್ರೇ ಚಂದ. ರವಿ, ಭಾಸ್ಕರ, ಸೂರ್ಯ, ಬನ್ನಿ ಎಲ್ಲ ಪೂಜೆ ಮಾಡೋಣ. ರವಿ, ನಿನ್ ಮನೆಗೆ ದೊಡ್ಡ ಮಗ, ನೀನ್ ಪೂಜೆ ಮಾಡಪ್ಪ. ಸೂರ್ಯ, ನೀನೆಲ್ಲಿಗೆ ಹೋಗ್ತಿದೀಯಾ? ನೀನು ಪೂಜೆ ಮಾಡಬೇಕು, ನಿಂತ್ಕೋ. ಭಾಸ್ಕರ, ನೀನು ಹೋಗೋರ ಜೊತೆ ನಿಂತ್ಕೊಳ್ಳೋ. 3 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡಿ. ನೀವು 3 ಜನ ಒಂದೊಂದ್ ಕಡೆ ಮುಖ ತಿರುಗಿಸ್ಕೊಂಡಿದ್ರೆ ಯಾವ ಪೂಜೆನೂ ಬೇಡ, ಹಬ್ಬ ಬೇಡ. ನಿಲ್ಸ್ಬಿಡಿ ಎಲ್ಲ. ರಘುಪತಿ ರಾಘವ ರಾಜಾ ರಾಮ್, ಪತಿತ ಪಾವನ सीताराम। ईश्वर अल्लाह तेने नाम, सबको सम्मति ते भगवान। जय श्री राम।
ಶುಭವಾಗಲಿ. ರಾಮ ಯಾಕೆ ಹುಟ್ಟು ಬಂದಿದ್ದು ಹೇಳಿ? ಅಣ್ಣ ತಮ್ಮಂದ್ರಿಗೆ ಪ್ರೀತಿ ತ್ಯಾಗ ತೋರ್ಸಕ್ಕೆ. ಲಕ್ಷ್ಮಣ ರಾಮನಿಗೋಸ್ಕರ ಸಿರಿ ಅರಮನೆ ಹೆಂಡತಿ ಎಲ್ಲರನ್ನು ಬಿಟ್ಟು ಕಾಡಿಗೆ ಹೋದ. ಭರತ ರಾಮನ್ ಚಪ್ಲಿನ ಸಿಂಹಾಸನ ಮೇಲಿಟ್ಟು ನನಗೆ ರಾಜ ಬೇಡ ಅಂದ. ಅಂದ್ರೆ ಭರತಗೆ ರಾಮನ್ ಕಂಡ್ರೆ ಅಷ್ಟು ಪ್ರೀತಿ. ತಮ್ಮಂದ್ರು ಅಂದ್ರೆ ದೇವರು ಕೊಟ್ಟ ಸ್ನೇಹಿತರು. ಅವರು ಯಾವತ್ತೂ ದೂರ ಆಗಬಾರ್ದು. ಜೈ ಶ್ರೀರಾಮ್. ಅಯ್ಯೋ ನನ್ನ ಕಂದ ಮಗಳ, ದೊಡ್ಡವರು ನಾಚ್ಕೋಬೇಕು ನಿಮ್ಮ ವಿವೇಕ ನೋಡಿ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗಿದೆಲ್ಲ? ಸ್ಕೂಲಲ್ಲಿ ನಿಮ್ಮ ಟೀಚರಾ? ಇಲ್ಲ, ಅಮ್ಮ. ಆರ್ತಿ, ನಮ್ಮನೆ ಸೊಸೆಯಾಗಿ ಇಂಥ ದೊಡ್ಡ ಸೌಭಾಗ್ಯ ತಂದೆ ನೀನು. ತಾಯಿಯಾಗಿ ನನ್ನ ಮಕ್ಕಳನ್ನ ಒಟ್ಟುಗೂಡ್ಸೋದ್ರಲ್ಲಿ ಸೋತೋದೆ ನಾನು. ಆದ್ರೆ ನೀನು ನಿನ್ನ ಮಕ್ಕಳಲ್ಲಿ ಎಷ್ಟು ಒಳ್ಳೆ ಸಂಸ್ಕಾರ ತುಂಬಿದೀಯ. ಕೈ ಮುಗಿಬೇಕು ಅನ್ಸುತ್ತೆ ಕಣೆ. ಅಮ್ಮ, ಹಾಗೆಲ್ಲ ಹೇಳ್ಬಿಡಿ. ಈ ಮಕ್ಕಳ ಮಾತಿಂದ ನೀವು ಸ್ವಲ್ಪನಾದ್ರೂ ಏನಾದ್ರೂ ಕಲ್ತಿದ್ರೆ 3 ಜನ ಸೇರಿ ಶ್ರೀರಾಮನಿಗೆ ಪೂಜೆ ಮಾಡಿ. ರುಚಿ ರುಚಿ ಕಜ್ಜಾಯ ಮಾಡಿಕೊಡುವೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ. ಬೇಗ ಬೇಗ ಬಾರೆ, ಊಟಕ್ಕೆ ಬಂದಿರೋರ್ನ ನಾವು ತುಂಬಾ ಕಾಯಿಸ್ಬಾರ್ದು. ಸರಿ ತಗೋ, ಬಾಣಲ್ಲಿ ಕೊಡಿ. ಆದಿಪುಟ್ಟ, ಮೊದಲು ಗೆಸ್ಟ್ ಊಟ ಮಾಡ್ತಾರೆ, ಆಮೇಲೆ ನಿಮಗೆ ಬಡಿಸ್ಕೊಡ್ತೀನಿ, ಆಯ್ತಾ? ಹಂಗೆಲ್ಲ ಇಲ್ಲ. ನೀನು ಹೇಳ್ತಾನೆ ನಾನು ನಿನ್ನ ಮಾತು ಕೇಳಿದ್ರೆ ನೀನು ನನಗೆ ಒಳ್ಳೆ ಊಟ ಕೊಡ್ತೀಯ ಅಂತ. ಮಕ್ಕಳು ದೇವ್ರ ಸಮಾನ ಕಣೆ. ಮೊದ್ಲು ಅವ್ರಿಗೆ ಕೊಡು, ಆಮೇಲೆ ಬಂದಿರೋರಿಗೆ ಬಡಿಸಿದ್ರೆ ಆಯ್ತು. ಆದಿಪುಟ್ಟ, ನಿನಗೆ ನಾನು ಬಿಸಿಬೇಳೆ ಭಾತ್ ಹಾಕೊಡ್ತೀನಿ. ತಗೋ,
ಚಲ್ಕೋಬಾರ್ದು, ಹುಷಾರ. ನಿಧಾನ ತಿನ್ನಿ. ಸ್ಪೂನ್ ಕೊಡಿಮ್ಮ. ತಗೋ, ನಿಧಾನಕ್ಕೆ ತಿನ್ನು. ಅಮ್ಮ ಹೂ ಕಣೆ, ಎಲ್ಲ ಸರಿಯಾಗಿದೆ ನೋಡು ಒಂದ್ಸತಿ. ಬಿಸಿಬೇಳೆ ಬಾತ್ ಖಾರ. ಖಾರನೂ ಇಲ್ಲ ಏನೂ ಇಲ್ಲ. ಅಮ್ಮ ಸ್ವಲ್ಪ ಖಾರ ಆಗಂಗಿಲ್ಲಮ್ಮ, ಸುಮ್ಮನೆ ನಾಟಕ ಆಡ್ತಾನೆ. ಅಮ್ಮ ಪಾಯಸ ಉಪ್ಪು. ಏನೇ ಇದು? ನನಗೂ ಗೊತ್ತಿಲ್ಲಮ್ಮ, ಮಾಡ್ದಾಗ ಸರಿಯಾಗಿ ಇತ್ತು. ಕೊಡಿಲಿ. ಅಯ್ಯಯ್ಯೋ, ನನ್ನ ಕಡೆ ಯಾಕೆ ನೋಡ್ತಿದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ. ಅದೇನೋ ಹೇಳ್ತಾರಲ್ಲ, ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅಂತ. ನಾನೇನು ಮಾಡಿಲ್ಲ. ಅದಕ್ಕೆ ಅಡ್ಗೆ ಎಲ್ಲ ಚೆನ್ನಾಗಿ ಮಾಡಿ ಆರ್ತಿಗೆ ರುಚಿನೂ ನೋಡಕ್ ಕೊಟ್ಟಿದ್ದೆ. ಬೇಕಾದ್ರೆ ಕೇಳಿ ಅಲ್ವೇನೆ? ಹೌದು ಅತ್ತೆ. ಈಗ ಪಂಕ್ತಿಲ್ ಕೂತಿರೋರು ಏನೇ ಹೇಳೋದು ನಾನು? ಅತ್ತೆ, ನಾವು ಮಾಡಿರೋ ಕೋಸಂಬರಿ ಹೈಗ್ರೀವ ಫಸ್ಟ್ ಕ್ಲಾಸ್ ಆಗಿದೆ. ಅದನ್ನೇ ಬಡ್ಸೋದಾ? ಮೊದಲು ನೀವು ಅದನ್ನ ತಗೊಂಡೋಗಿ ಬಡಿಸಿ, ನಾನು ಅನ್ನಕ್ಕೆ ಇಡ್ತೀನಿ. ಇದೇನೆ ನೀವು ನೆನ್ಸಿರೋ ಕಡಲೆಬೇಳೆ ಹೆಸರುಬೇಳೆ ಹಾಗೆ ಇದೆ. ಅಡುಗೆ ಯಾವಾಗ ಮಾಡೋದು? ಅತ್ತೆ, ನಾವೆಲ್ಲ ಸರಿಯಾಗಿ ಮಾಡಿದ್ವಿ. ಇದ್ರಲ್ಲಿ ಏನೋ ಮೋಸ ಆಗಿದೆ. ನನಗೆ ಗೊತ್ತು ಇದನ್ನ ಯಾರು ಮಾಡಿದ್ದಾರೆ ಅಂತ. ಯಾರೇ? ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಬಂದಿರೋದ್ ಮುಂದೆ ನನ್ಗೆ ಅವಮಾನ ಆಗ್ತಾರೆ. ಈಗ ನಾನು ಏನ್ ಮಾಡ್ಲಿ? ಇನ್ನೇನ್ ಮಾಡಕ್ಕಾಗತ್ತ ಅದ್ಗೆ? ಹೋಟ್ಲಿಂದ ಊಟ ತರಿಸ್ಬಿಡೋಣ. ಹೋಟ್ಲಿಗೆ ಫೋನ್ ಮಾಡ್ಬಿಡಿ. ರವಿ, ರವಿ, ಅದ್ರ ಅವಶ್ಯಕತೆ ಇಲ್ಲ. ನಾನಾಗಲೇ ಎಲ್ಲ ವ್ಯವಸ್ಥೆ ಮಾಡಾಗಿದೆ. ನೀವು ಅಡುಗೆ ಕಾಂಪಿಟೇಷನ್ ಅಂತ ಮಾತಾಡಿದಾಗಲೇ ನನಗೆ ಗೊತ್ತಿತ್ತು ಇದೇ ರೀತಿ ಏನೋ ಒಂದು ಎಡವಟ್ಟಾಗುತ್ತೆ ಅಂತ. ಅದಕ್ಕೆ ನಾನು ಆಗಲೇ ಕೇಟರರ್ಸ್ ಫೋನ್ ಮಾಡಾಗಿದೆ. ಅವ್ರು ಈಗಾಗಲೇ ಬಂದು ಬಡಿಸ್ತಾ ಇದ್ದಾರೆ. ನೀವು ಹೋಗಿ ವಿಚಾರಿಸ್ಕೊಳ್ಳಿಮ್ಮ. ನನಗೀಗ ಗೊತ್ತಾಗಬೇಕು. ಬರೀ ಅಡಿಗೆ ಹಾಳಾಗಿರೋ ವಿಷಯ ಅಲ್ಲ ಇದು. ಇವತ್ತು ಅಡಿಗೆ ಮನೆಯಲ್ಲಿ ನಡೆದಿದೆ, ನಾಳೆ ಹಜಾರ್ದಲ್ಲೂ ನಡಿಬಹುದು. ಮನೆ ಮನಸ್ಸು ಹಾಳಾಗತ್ತೆ, ಸಂಸಾರಗಳು ಹೊಡೆದೋಗುತ್ತೆ, ಸಂಬಂಧಗಳು ಕೆಟ್ಟೋಗುತ್ತೆ. ಅಷ್ಟು ಹಗುರವಾದ ವಿಚಾರ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ತಿ, ರಾಖಿ, ಪರಿಮಳ, ಈ ಉಪ್ಪು ಖಾರ ಬೆರೆಸಿದ್ಯಾರು? ಕೋಸಂಬರಿಗೆ ನೀರು ಬೆರೆಸಿದ್ಯಾರು? ಇದು ನನಗೆ ಗೊತ್ತಾಗಬೇಕು. ಅತ್ತೆ, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ರಾಖಿಗೂ ಏನೂ ಗೊತ್ತಿಲ್ಲ. ಅವಳು ನಾನು ಜೊತೆನಲ್ಲೇ ಇದ್ವಿ. ನೀವು ಆರ್ತಿ ಜೊತೆ ಸೇರಿ ಅಡುಗೆ ಮಾಡು ಅಂತ ಹೇಳಿದ್ರಲ್ಲ, ಆದರೆ ಅವಳು ನಾನೇ ಸಪ್ರೇಟಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಆರ್ತಿ, ಮತ್ತೆ ನೀನು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೀನಿ. ನಿನಗೆ ಚೆನ್ನಾಗಿ ಗೊತ್ತು ಈ ಮನೆಯಲ್ಲಿ ನಿನಗೆ ಎಂಥ ಸ್ಥಾನ ಕೊಟ್ಟಿದ್ದೀನಿ ಅಂತ. ನೀನಾದ್ರೂ ಹೇಳು, ಇದನ್ನೆಲ್ಲ ಯಾರು ಮಾಡಿದ್ದು? ಅದ್ಗೆ ಇವಳೇ ಇದೆಲ್ಲ ಮಾಡಿರ್ಬೇಕು. ಅಡ್ಗೆ ಮನೆಯಿಂದ ಅಡ್ಗೆ ಟೇಸ್ಟ್ ಮಾಡಿ ಹೋದ್ಮೇಲೆ ಇವಳೊಬ್ಳೇ ಇದ್ದಿದ್ದಲ್ಲಿ. ಮತ್ತೆ ಏನು ಹೇಳ್ತಾ ಇದ್ದೀರಾ? ನಾನು ಲೇ ಆರ್ತಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಏನೇ ಅನ್ಯಾಯ ಮಾಡಿದ್ದೀನಿ ನಿಂಗೆ?
ನನ್ನ ಮಗಳ ವಿಷಯದಲ್ಲೂ ಅಷ್ಟೇ ಎಲ್ಲರ ಮುಂದೆ ಅವಮಾನ ಮಾಡಿಸ್ದೆ. ಈಗ ಅಡುಗೆ ವಿಷಯದಲ್ಲೂ ಹಾಗೆ ಮಾಡ್ತಿದೀಯಲ್ಲ. ಬಿಸ್ನೆಸ್ ವಿಷಯದಲ್ಲೂ ಹಾಗೆ ಅತ್ತೆ. ತನ್ನ ಗಂಡನ್ ತಲೆ ಕೆಡ್ಸಿ ಭಾಸ್ಕರಂಗೆ ಬಾಯಿಗೆ ಬಂದ ಹಾಗೆ ಬೈಯೋ ರೀತಿ ಮಾಡ್ತಾರೆ. ನಮ್ಗೆ ಯಾಕೆ ಈ ರೀತಿ ಮಾಡ್ತಾ ಇದಾರೆ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಅವಳೇ ಅಡಿಗೆ ಹಾಳು ಮಾಡಿದಿದ್ರೆ ಅವಳ ಅಡಿಗೆನೂ ಹಾಳು ಮಾಡ್ಕೊತಾ ಇದ್ಲ. ತಲೆ ಎಲ್ಲ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಲ ಅದ್ಕೆ ಬರೀ ಅವರಿಬ್ರು ಮಾಡಿರೋ ಅಡ್ಗೆ ಹಾಳು ಮಾಡಿದ್ರೆ ತನ್ ಮೇಲೆಲ್ಲ ಅನುಮಾನ ಬರುತ್ತೋ ಅಂತ ತನ್ನ ಅಡ್ಗೆನೂ ಹಾಳು ಮಾಡ್ಕೊಂಡಿರ್ಬೋದು. ಅತ್ತೆ ಸುಮ್ಮನೆ ನಿಂತ್ಬಿಡಿ.